ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಗ್ಗರಣೆ ಪುಂಡಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ಪುಂಡಿ ಅಂದರೆ ಕಡುಬು ಅಂತ ಹೇಳ್ತೀವಲ್ಲ, ಅದಕ್ಕೆ ನಾನಿಲ್ಲಿ 1.5 ಕಪ್ಪಿನಷ್ಟು ಬಿಳಿ ಕುಚಲಕ್ಕಿ ಹಾಕಿದ್ದೀನಿ, ಅಂದರೆ ಪಾರ್ ಬಾಯ್ಲ್ಡ್ ರೈಸ್ ಅಂತ ಹೇಳ್ತೀವಿ. ಆಮೇಲೆ ಅರ್ಧ ಕಪ್ಪಿನಷ್ಟು ಕುಚಲಕ್ಕಿಯನ್ನು ಹಾಕಿಡ್ತೀನಿ, ಬಾಯ್ಲ್ಡ್ ರೈಸ್ ಅಂತ ಹೇಳ್ತೀವಿ, ಸ್ವಲ್ಪ ಕೆಂಪಗಿರುತ್ತೆ. ಇದನ್ನು ನಾವು ಓವರ್ ನೈಟ್ ಸೋಕ್ ಮಾಡಬೇಕು. ರಾತ್ರಿ ಇಡೀ ಸೋಕ್ ಮಾಡಿದ ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಆಮೇಲೆ ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ತುಂಬ ನಯವಾಗಿ ಗ್ರೈಂಡ್ ಮಾಡಬೇಡಿ, ಬಾಂಬೆ ರವದು ಕನ್ಸಿಸ್ಟೆನ್ಸಿಗೆ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಸ್ವಲ್ಪ ತರಿ ಇರಬೇಕು. ನಂತರ 1-2 ಮುಷ್ಟಿಯಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡು ನಾವು ಲೋ ಫ್ಲೇಮಲ್ಲಿ ಈ ಥರ ಹಿಟ್ಟನ್ನು ಬಿಸಿ ಮಾಡ್ಕೋಬೇಕು. ಈಗ ನೋಡಿ, ಈ ಥರ ರೌಂಡು ಶೇಪ್ ಫಾರ್ಮ್ ಆಗೋ ತನಕ ಹಿಟ್ಟನ್ನು ಬಿಸಿ ಮಾಡಿ ಅದನ್ನು ನಾವು ತಣ್ಣಗಾದಮೇಲೆ, ಅಂದರೆ ಮೀಡಿಯಮ್ ತಣ್ಣಗಾದಮೇಲೆ ನಾವು ಇದನ್ನು ಈ ಥರ ಪುಂಡಿ ಮಾಡ್ಕೋಬೇಕು. ಈ ಕಡುಬುವನ್ನು ಸೈಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ ಅರ್ಧ ಟೀ ಸ್ಪೂನು, ಸ್ವಲ್ಪ ರೆಡ್ ಚಿಲ್ಲಿ, ಆಮೇಲೆ 1 ಇಡೀ ದೊಡ್ಡ ನೀರುಳ್ಳಿಯನ್ನು ಹಾಕಿದ್ದೀನಿ. ಆಮೇಲೆ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಕಲರ್ ಚೇಂಜ್ ಆದಮೇಲೆ ನಾವು 5 ಗ್ಲಾಸಿನಷ್ಟು ನೀರನ್ನು ಹಾಕ್ಕೋಬೇಕು. ನೀವು 2 ಕಪ್ಪಿನಷ್ಟು ಅಕ್ಕಿಯನ್ನು ತಗೊಂಡಿದ್ರಲ್ವ ಟೋಟಲಾಗಿ, ಅದಕ್ಕೆ ಒಂದು 5 ಗ್ಲಾಸಿನಷ್ಟು ನೀರಾದರೂ ಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಈ ಥರ ಚೆನ್ನಾಗಿ ಕುದಿ ಬರಿಸ್ಬೇಕು. ನೀರನ್ನು ಕುದಿ ಬರುವ ನೀರಿಗೆ ನಾವು ಈ ಪುಂಡಿಯನ್ನು ಮಾಡಿದ್ದೇವಲ್ಲ, ಕಡುಬುವನ್ನು ಮಾಡಿದ್ದನ್ನು ಹಾಕಬೇಕು. ಇದನ್ನು ನಾವು ಹೈ ಫ್ಲೇಮಲ್ಲಿ 10 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. 10 ನಿಮಿಷ ಆದಮೇಲೆ ಬೇಕಿದ್ರೆ ಸ್ವಲ್ಪ ಪುಂಡಿನ ಮೂವ್ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಸೈಡ್ ಅದು ಬೇಯಬೇಕು. ಹಾಗಾಗಿ ಮೂವ್ ಮಾಡಿದ್ಮೇಲೆ ಇನ್ನೊಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಡಿ. ನೋಡಿ, ಈಗ ನೀರು ಆಲ್ಮೋಸ್ಟ್ ಆರಿದೆ. ನೀವು ನೀರು ಆರೋ ತನಕ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಕಟ್ ಮಾಡಿ ನೋಡಿ, ತಿಂದ್ಬಿಟ್ಟು ನೋಡಿ ಇದು ಬೆಂದಿದೆಯಾ ಅಂತ. ಬೆಂದಿದ್ರೆ ಇದನ್ನು ಸರ್ವ್ ಮಾಡ್ಕೋಬೋದು. ತುಂಬಾ ಸೂಪರಾಗಿರುತ್ತೆ ಈ ಟೇಸ್ಟು. ಒಮ್ಮೆ ಟ್ರೈ ಮಾಡಿ ನೋಡಿ. ಮಂಗಳೂರು, ಉಡುಪಿಯಲ್ಲೆಲ್ಲ ತುಂಬಾ ಫೇಮಸ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇದು.